ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ ಸುತ್ತ ವಾಹಿನಿಯ ಮುಖೇನವಾಗಿ ಒಬ್ಬ ಪ್ರಮುಖ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ದ್ಯಾಮಣ್ಣ ಗಣೇಶಪ್ಪ ದೊಡ್ಡಮನಿ. ಇವರು ಮೂಲತಃ ಕಾರವಾರ ಜಿಲ್ಲೆಯ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದವರು. ಈ ಹಿಂದೆ ಕದಂಬರು ಆಳ್ವಿಕೆ ಮಾಡಿದಂತಹ ಬನವಾಸಿ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂಥ ಗ್ರಾಮವಾದಂತಹ ರಾಮಾಪುರ ಗ್ರಾಮದ ನಿವಾಸಿಗಳು. ಶ್ರೀಯುತರಾದ ದಿವಂಗತ ಗಣೇಶಪ್ಪ ಹಾಗೂ ದ್ಯಾವಮ್ಮ ದಂಪತಿಗಳಿಗೆ ಡಿಸೆಂಬರ್ 8ನೇ ತಾರೀಕು 1964ರಲ್ಲಿ ಇವರು ಜನಿಸ್ತಾರೆ. ಹಾನಗಲ್ನ ಅಕ್ಕಿ ಆಲೂರಿನಲ್ಲಿ ತಮ್ಮ PUC ವ್ಯಾಸಂಗವನ್ನು ಮುಗಿಸಿದ್ದಾರೆ. CS ನಾಯಕ್ ಅವರು ಹಾಗೆ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದಂಥ ಆನಂದ್ ಗೌಡ್ರ ಮಾರ್ಗದರ್ಶನದಲ್ಲಿ ರಾಜಕೀಯದ ಪ್ರಾರಂಭದ ದಿನದಲ್ಲಿ ಪ್ರೇರಣೆಗೆ ಒಳಗಾಗಿ ರಾಜಕೀಯಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಶ್ರೀ ದ್ಯಾಮಣ್ಣ ಗಣೇಶಪ್ಪ ದೊಡ್ಡಮನಿಯವರು ಸಮಾಜ ಸೇವೆಯಲ್ಲೂ ಕೂಡ ತೊಡಗಿಸಿಕೊಂಡಿದ್ದು ಹಲವಾರು ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಪ್ರಮುಖವಾಗಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಜೊತೆಗೆ ಬದನಗೋಡು ಕ್ಷೇತ್ರದಿಂದ PLD ಬ್ಯಾಂಕ್ನ ಹಾಲಿ ನಿರ್ದೇಶಕರಾಗಿಯೂ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕಾಳಂಗಿ ಕ್ಷೇತ್ರದಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಮಾಜಿ ಅಧ್ಯಕ್ಷರು ಹಾಗೆ ಹಾಲಿ ಸದಸ್ಯರಾಗಿಯೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇನ್ನು ರಾಮಾಪುರ ಗ್ರಾಮದಲ್ಲಿ ಮಾರಿಕಾಂಬಾ ದೇವಸ್ಥಾನದ ನಿರಂತರ 18 ವರ್ಷಗಳ ಕಾಲ ಧರ್ಮ ಕಾರ್ಯದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇರುವಂಥದ್ದು. ಜೊತೆಗೆ ಬನವಾಸಿ ಭಾಗದಲ್ಲಿ 3 ವರ್ಷಗಳ ಕಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿರ್ತಾರೆ. ಪ್ರಸ್ತುತ ಕಾರವಾರ ಜಿಲ್ಲಾ ಹಿಂದುಳಿದ ವರ್ಗಗಳ ಪ್ರಧಾನ ಕಾರ್ಯದರ್ಶಿಗಳಾಗಿಯೂ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇವರು ಮೂಲತಃ ಪ್ರಗತಿಪರ ಕೃಷಿಕರಾಗಿ ಕಾಯಕವನ್ನ ಮಾಡುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ರಾಮಾಪುರ ಗ್ರಾಮದ ದ್ಯಾಮವ್ವ ದೇವಸ್ಥಾನದ ಅಭಿವೃದ್ಧಿಯ ಹರಿಕಾರರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಶ್ರೀಯುತರ ರಾಜಕೀಯ ಜೀವನದ ಏಳುಬೀಳುಗಳು ಹೇಗಿತ್ತು, ಬಾಲ್ಯ ಹೇಗಿತ್ತು, ಜೊತೆಗೆ ಅವರು ನಡೆದು ಬಂದ ಹಾದಿಯ ಕುರಿತಾಗಿ ಸ್ವತಃ ಅವರನ್ನೇ ಮಾತನಾಡಿಸೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ದ್ಯಾಮಣ್ಣ ಗಣೇಶಪ್ಪ ದೊಡ್ಡಮನಿ, ಸಾಕಿನ ರಾಮಾಪುರ ಅಂತೇಳಿ. ನಮ್ಮ ತಂದೆಯವರಿಗೆ 5 ಮಂದಿ ಮಕ್ಕಳು. ಅದರಲ್ಲಿ ಚಿಕ್ಕವನಾಗಿ ನಾನು ಇವತ್ತು ಸಮಾಜ ಸೇವೆಯಲ್ಲಿ ಪಾಲ್ಗೊಂಡಿದ್ದೇನೆ. 1994ರಲ್ಲಿ ನಮ್ಮ ಹಿರಿಯ ಅಣ್ಣನಾದ ಮಂಜುನಾಥ್ ಗಣೇಶಪ್ಪ ದೊಡ್ಡಮನಿಯವರು ಪಂಚಾಯತ್ಗೆ ನಿಂತಾಗ ಅವರಿಗೆ ಸಹಕಾರ ಕೊಟ್ಟು ಎಲೆಕ್ಷನ್ನಲ್ಲಿ ನಿಂತು ಅವರಿಗೆ ಸಹಕಾರ ಕೊಟ್ಟು ಅವ್ರಿಗೆ ಗೆಲ್ಲಿಸಿ ಬಂದಂಥ ಪ್ರಾರಂಭದಿಂದ ಇಲ್ಲಿವರೆಗೂ ಸಮಾಜ ಸೇವೆಯಲ್ಲೇ ಪಾಲ್ಗೊಂಡಿದ್ದೇನೆ. ಅಂದಿನಿಂದ ಇಂದಿನವರೆಗೂ ರಾಜಕೀಯವಾಗಿ ಇವತ್ತು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇನೆ. ನನ್ನ ರಾಜಕೀಯವಾಗಿ ಪ್ರಪ್ರಥಮವಾಗಿ ಸನ್ಮಾನ್ಯ CF ನಾಯಕರ ಹೆಸರನ್ನು ತಗೊಳ್ತಾ ಇದ್ದೇನೆ. ದ್ವಿತೀಯವಾಗಿ ಆನಂದ್ ಗೌಡರು ಅಂತ ಹೇಳಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಅವರನ್ನು ನಾನು 2000ನೇ ಇಸ್ವಿಯಲ್ಲಿ ಅಧ್ಯಕ್ಷನಾಗಿದ್ದಾಗ ಅವರು ಜಿಲ್ಲಾ ಪರಿಷತ್ ಮೆಂಬರು ಹಾಗೂ ತಾಲೂಕು ಪಂಚಾಯತ್ ಮೆಂಬರ್ ಇರೋದರಿಂದ ಅವರ ಸಲಹೆ ಸಹಕಾರ ಅವರ ಮಾರ್ಗದರ್ಶನದ ಮುಖಾಂತರ ನಾನು ರಾಜಕೀಯದಲ್ಲಿ ಪಾಲ್ಗೊಂಡು ಮುಂದುವರಿತಾ ಇದ್ದೀನಿ. ನಾನು ಇವತ್ತು ನೋಡಬೇಕಾದ್ರೆ ನಮ್ಮ ಕ್ಷೇತ್ರದಲ್ಲಿ 2008ಕ್ಕೆ ಸನ್ಮಾನ್ಯ ಶಿವರಾಮ್ ಹೆಬ್ಬಾರವರು ಪ್ರಪ್ರಥಮ ಬಾರಿಗೆ ಎಲೆಕ್ಷನ್ ನಿಂತರು. ಆ ಟೈಮಿಗೆ ಅವರು ಪರಾಭವಗೊಂಡರು. VS ಪಾಟೀಲ್ರವರು ಆರಿಸಿ ಬಂದರು. ನೆಕ್ಸ್ಟ್ 13ನೇ ಇಸ್ವಿಯಲ್ಲಿ ಪುನಃ ಮತ್ತು ಅವರು ನಮ್ಮ ಕ್ಷೇತ್ರಕ್ಕೆ ಸ್ಪರ್ಧಿಸಿದಾಗ ಜೈಬೇರಿ ಹೊಡೆದು ಆರಿಸಿ ಬಂದರು. ಅಂದಿನಿಂದ ಇಂದಿನವರೆಗೆ ಸನ್ಮಾನ್ಯ ಶಿವರಾಮ್ ಹೆಬ್ಬಾರವರು ಇವತ್ತು ಶಾಸಕರಾಗಿ ನಮ್ಮ ಕ್ಷೇತ್ರದ 240 ಬೂತ್ನಲ್ಲಿ ಅವರು ಸಂಚಾರವನ್ನು ಮಾಡಿ, ಪ್ರತಿಯೊಂದು ಹಳ್ಳಿಯಲ್ಲಿ ಸಂಚಾರವನ್ನು ಮಾಡಿ, ಪ್ರತಿ ಊರಿಗೆ ಮೂಲಭೂತ ಸೌಕರ್ಯ, ಕರೆಂಟ್ ಇರ್ಬೋದು, ನೀರಿರ್ಬೋದು, ಶಾಲೆ ಇರ್ಬೋದು, ದೇವಸ್ಥಾನಗಳಿಗೆ ಅನುದಾನ ಇರ್ಬೋದು, ಹಾಗೂ ರಸ್ತೆಗಳಿಗೆ ಇರ್ಬೋದು, ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟಂಥ ವ್ಯಕ್ತಿ ಸನ್ಮಾನ್ಯ ಶಿವರಾಮ್ ಹೆಬ್ಬಾರ್ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮುಂದೆ ಬರ್ತಕ್ಕಂಥ ಯಾವುದೇ ಎಲೆಕ್ಷನ್ ಇರಲಿ, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾಗೂ MLA ಅಂತ ನಮ್ಮ ಶಿವರಾಮ್ ಹೆಬ್ಬಾರ್ ಇದ್ದೇ ಇರ್ತಾರೆ. ಇವರನ್ನು ನಮ್ಮ ಪಕ್ಷದ ಹಿರಿಯರು ಎಲ್ಲ ವರಿಷ್ಠರು ಯಾರನ್ನು ಗುರುತು ಮಾಡಿ ನಿಲ್ಲಿಸ್ತಾರೋ ಅಂಥವರಿಗೆ ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಆಶೀರ್ವಾದ ಮಾಡಿ ಮುಂದೆ ನಮ್ಮ ಶಿವರಾಮ್ ಹೆಬ್ಬಾರ್ ಅವ್ರನ್ನ 28 ಇಸ್ವಿಗೆ MLA ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅಂತೇಳಿ ತಮ್ಮೆಲ್ಲರಿಗೂ ವಿನಂತಿ ಪೂರ್ವಕ ಬೇಡಿಕೊಳ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಉಳುವವನೇ ಒಡೆಯ ಅಂಥೇಳಿ ಎಲ್ಲರಿಗೂ ಇವತ್ತು ರೈತಾಪಿ ವರ್ಗದವರಿಗೆ ಜಮೀನು ಕೊಟ್ಟಿದ್ದಾನೆ. 5 ಗ್ಯಾರಂಟಿಯನ್ನು ಕೊಟ್ಟ ಎಲ್ಲರನ್ನು ಸಬಲೀಕರಣ ಮಾಡಿದಂಥ ವ್ಯಕ್ತಿ ಸಿದ್ದರಾಮಯ್ಯನ ಹಾಗೂ DK ಶಿವಕುಮಾರನ್ನು ಇವತ್ತು ಇಲ್ಲಿ ನಾವು ಸ್ಮರಿಸಬೇಕು. ಹಾಗಾಗಿ ಯಾವತ್ತೂ ನಮ್ಮ ಕಾಂಗ್ರೆಸ್ಸವನ್ನು ಪಕ್ಷವನ್ನು ಉಳಿಸಿ ಬೆಳೆಸಿ ಹೋಗಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ನಮ್ಮ ಗ್ರಾಮದ ಯಾವತ್ತೂ ಜನತೆಗೂ ಮತದಾರ ಬಾಂಧವರಿಗೆ ವಿನಂತಿ ಪೂರ್ವಕ ಕೇಳ್ತಾ ಇದ್ದೇನೆ, ಶಿವರಾಮ್ ಹೆಬ್ಬಾರ್ ಅವರಿಂದ ನಮ್ಮ ಗ್ರಾಮ ಹೇಗಿದೆ ಅನ್ನೋದ್ರ ಬಗ್ಗೆ ನೀವೆಲ್ಲ ಕಿರುನೋಟವನ್ನು ನೋಡಿದಿರಿ. ನಿಮ್ಮ ಎದುರಿಗೆ ಇದೆ ಅಂತ ಅಭಿವೃದ್ಧಿ ಅಂಥವನ್ನು ನೋಡಿ ನೀವು ಮುಂದೆ ಶಿವರಾಮ್ ಹೆಬ್ಬಾರಿಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು. ನಮ್ಮ ಗ್ರಾಮದಿಂದ ಯಾವತ್ತೂ ಶಿವರಾಮ್ ಹೆಬ್ಬಾರ್ ಅವರನ್ನ ಮರಿಬೇಡ್ರಿ ಅಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಬೇಡಿಕೊಳ್ತಾ ಇದ್ದೇನೆ. ಎಲ್ಲ ರೈತ ಬಾಂಧವರಿಗೆ ಯಾರೂ ಧೃತಿಗೆಡಬೇಡ, ಒಳ್ಳೆ ಬೆಳೆಯನ್ನು ಬೆಳೀರಿ.
ನಮಗೆ ನಿಗದಿತವಾದ ರೇಟ್ ಸಿಗಲ್ಲ ಅಂತ ಯಾರು ನಿರಾಸೆ ಆಗಬೇಡ್ರಿ. ಮತ್ತು ಮುಂದಿನ ವರ್ಷ ಬೆಳೆ ಬೆಳೆದ್ರೆ ಮತ್ತು ಬೆಲೆ ಸಿಗುತ್ತೆ. ಇವತ್ತಿನ ಸರ್ಕಾರ ಇರ್ಬೋದು, ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ರೈತರ ಬೆಳೆಗಳಿಗೆ ಒಳ್ಳೆ ಬೆಂಬಲ ಬೆಲೆಯನ್ನು ಕೊಟ್ಟು ಖರೀದಿ ಮಾಡಿದಾಗ ಮಾತ್ರ ರೈತನ ಬೆನ್ನೆಲುಬು ಅನ್ನೋದೇನಿದೆ ಅದು ಸಾಕ್ಷಿ ಆಗ್ತೈತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರೈತರ ಬಾಂಧವರು ಯಾವುದನ್ನು ಧತಿಗೆಡದೆ ನಿಮ್ಮ ಕಾರ್ಯದಲ್ಲಿ ನಾವು ಪೂರ್ಣ ಪ್ರಮಾಣದಲ್ಲಿ ಪೂರ್ಣ ಮನಸ್ಸಿನಿಂದ ಆ ಕೆಲಸವನ್ನು ಕಾರ್ಯವನ್ನು ಮಾಡಿದಾಗ ಮಾತ್ರ ರೈತಾಭಿ ಇವತ್ತು ಸಕ್ಸಸ್ ಆಗ್ತೈತೆ ಅನ್ನಲಿಕ್ಕೆ ಈ ದ್ಯಾಮಣ್ಣೆ ಕಾರಣ. ಮತ್ತೊಬ್ಬ ರೈತ ನಮ್ಮ ಅಕ್ಕನ ಮಗ ಆದ ಗಣಪತಪ್ಪ ತೊಲಗುಂದವರು ಈ ಗ್ರಾಮದಲ್ಲೇ ಇದ್ದಂಥರು, ಅವರೂ ಸಾಕ್ಷಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರನ್ನು ನೋಡಿ ಅವರು ವಿವಿಧವಾದ ಬೆಳೆಗಳನ್ನು ಬೆಳೆದು ಮಿಶ್ರ ಬೆಳೆಯಾಗಿ ಬೆಳೆದು ತಾವೆಲ್ಲರೂ ಸ್ವಾವಲಂಬಿ ಆಗ್ರಿ ಅಂತೇಳಿ ರೈತರಲ್ಲಿ ವಿನಯಪೂರ್ವಕವಾಗಿ ಬೇಡಿಕೊಳ್ತಾ ಇದ್ದೇನೆ. ಶಿವರಾಮ್ ಹೆಬ್ಬಾರ್ ಅವರ ಬಗ್ಗೆ ಹೇಳಬೇಕಾದ್ರೆ ಪದಗಳು ಸಾಲ್ತಾ ಇಲ್ಲ. ಯಾಕಂದರೆ ಈ ಕ್ಷೇತ್ರದ ಶಕ್ತಿ, ಈ ಕ್ಷೇತ್ರದ ದೇವರು ಅನ್ನಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕಂದರೆ ಅವರು ಕೋಆಪರೇಟಿವ್ ಸೆಕ್ಟರ್ನಲ್ಲಿ KDC ಬ್ಯಾಂಕ್ ಅಧ್ಯಕ್ಷರಾಗಿ 4 ಬಾರಿ MLA ಆಗಿ ಈ ರೈತರಿಗೆ ಆಗ್ತಕ್ಕಂಥ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದಂಥ ಏಕೈಕ ವ್ಯಕ್ತಿ ಅಂದರೆ ಶಿವರಾಮ್ ಹೆಬ್ಬಾರ್ ಅವರು. ನಮ್ಮ ಬನವಾಸಿಯಲ್ಲಿ ಈ ದೀರ್ಘಕಾಲದಿಂದ 430 ವರ್ಷದಿಂದ ಇರತಕ್ಕಂಥ ರಥವನ್ನು ಅದನ್ನು ಬದಲಿಗೆ 3 ಕೋಟಿ ರೂಪಾಯಿ ಸರ್ಕಾರದಿಂದ ಅನುದಾನವನ್ನು ತಂದು ಹೊಸ ರಥವನ್ನು ಮಾಡಿದಂಥ ದೊರೆ ಅಂದರೆ ಶಿವರಾಮ್ ಹೆಬ್ಬಾರ್ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಡು ಬಡವರಿರಲಿ, ಯಾವುದೇ ಇರಲಿ, ರೈತರಿರಲಿ, ಯಾರೋ ಹೋಗಲಿ, ಅವರಿಗೆ ಒಳ್ಳೆ ರೀತಿಯಿಂದ ಮಾತಾಡಿಸಿ ಹೆಗಲ ಮೇಲೆ ಕೈ ಹಾಕಿ ಅವರ ಕಟ್ಟ ಸುಖಗಳನ್ನು ವಿಚಾರಣೆ ಮಾಡಿ ಅವ್ರಿಗೆ ಏನು ಆಗ್ಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ವ್ಯವಹಾರವನ್ನು ಮಾಡಿ ಕಳ್ಸಕ್ಕಂಥ ವ್ಯಕ್ತಿ ಶಿವರಾಮ್ ಹೆಬ್ಬಾರ್ ಅವರು. ನನ್ನೂ ಸಮೇತ ನಾನು 20 ವರ್ಷದಿಂದ ಒಡನಾಡಿ ಅವರಿಂದ ನಾನು ಒಳ್ಳೆಯ ಹೆಸರು ಪಡೆದಿದ್ದೇನೆ. ಅವರ ಏನು ನೇರ ನಡುವೆಗಳಲ್ಲಿ ನಾನು ಭಾಗಿಯಾದಂಥ ವ್ಯಕ್ತಿ. ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನ, ಅವರ ಮಗನಾದ ವಿವೇಕ್ ಹೆಬ್ಬಾರ್ ಅವರ ನನ್ನ ಅಗದಿ ಪ್ರೀತಿಯಿಂದ ಕಾಣ್ತಂಥ ಕುಟುಂಬ ಅದು. ಹಾಗಾಗಿ 20 ವರ್ಷದಿಂದ ನಿರಂತರವಾಗಿ ಶಿವರಾಮ್ ಹೆಬ್ಬಾರ್ ಅಂದರೆ ದ್ಯಾಮಣ್ಣ, ದ್ಯಾಮಣ್ಣ ಅಂದರೆ ಶಿವರಾಮ್ ಹೆಬ್ಬಾರ್ ಅಂತ ಈ ನಾಡಿನಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಅವರು ಇರಲ್ಲಿವರೆಗೂ, ನನ್ನ ಜೀವ ಇರಲ್ಲಿವರೆಗೂ ಶಿವರಾಮ್ ಹೆಬ್ಬಾರ ಕುಟುಂಬನ ಬಿಡ್ತಕ್ಕಂಥ ಪ್ರಮೇಯ ಇಲ್ಲ. ಯಾಕಂದರೆ ಅಂಥ ವ್ಯಕ್ತಿ, ಅಂಥ ಕುಟುಂಬ ಅದು. ಅವರಿಗೆ ಯಾವತ್ತೂ ನಾನು ಕೃತಜ್ಞಪೂರ್ವಕವಾಗಿ ನಮಿಸ್ತೇನೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಶಿವರಾಮ್ ಹೆಬ್ಬಾರ್ ಅಂದರೆ 240 ಬೂತ್ ಇರತಕ್ಕಂಥ ಒಂದು ಕ್ಷೇತ್ರ. 240 ಬೂತ್ನಲ್ಲಿ ಹೋಗಿ ಕೇಳಿದರೆ ಶಿವರಾಮ್ ಹೆಬ್ಬಾರ್ ಅವರು ಅಂತ ಹೇಳಿ ಕನ್ನಡ ಶಾಲೆ ಮಕ್ಕಳಿಂದ PUC ವರೆಗೆ ಹೇಳಿದಂಥ ಹುಡುಗರು ಹೇಳಿದಂಥ ವ್ಯಕ್ತಿ ಅಂದರೆ ಶಿವರಾಮ್ ಹೆಬ್ಬಾರ್ ಅವರು. ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಕರೆಂಟ್ ಗ್ರಿಡ್ಡಿನ ವ್ಯವಸ್ಥೆ ಇರ್ಬೋದು, ಕೆರೆ ತುಂಬಿಸುವ ಯೋಜನೆಗಳು ಇರ್ಬೋದು, ಹಾಗೂ ಪ್ರತಿಯೊಂದು ಊರಿಗೂ CC ರಸ್ತೆಗಳು, ಪ್ರತಿ ಕಾಂಗ್ರೆಸ್ ರಸ್ತೆಗಳು, ಆಮೇಲೆ ಬನವಾಸಿಯಿಂದ ಮಳಿಗೆ ಮಠ ರಸ್ತೆ, ಬನವಾಸಿಯಿಂದ ಶಿರ್ಷಿ ಮಠ ಒಳ್ಳೆಯ ರಸ್ತೆ, ಪ್ರತಿಯೊಂದು ರಸ್ತೆಗಳನ್ನು ನೋಡ್ತಕ್ಕಂಥ ವ್ಯವಸ್ಥೆ ಇದ್ದರೆ ಅದು ಶಿವರಾಮ್ ಹೆಬ್ಬಾರ್ ಆಶೀರ್ವಾದದಿಂದ ಅಂತ ಹೇಳಲಿಕ್ಕೆ ಬಯತಾ ಇದ್ದೇನೆ. ಆದರೆ ಈ ಒಂದು ಅವಧಿಯಲ್ಲಿ ಸರ್ಕಾರದ ಅನುದಾನ ಕಮ್ಮಿ ಇರೋದರಿಂದ ಅದರಲ್ಲೇ ದೂಕ್ಷಿ ಅಂತಂಥ ಹಳ್ಳಿಗಳಿಗೆ ದೇವಸ್ಥಾನಕ್ಕೆ ಅನುದಾನ ಕೊಟ್ಟಿದ್ದಾರೆ ಅವರು. ಪ್ರತಿಯೊಂದು ಮನೆಗಳಿಗೂ ಏನು ವಿಚಾರವಾಗಿ ಮನೆಗಳು ಇರ್ತಾವಲ್ಲ ಅವಕ್ಕೆ ಸಹಿತ ಅನುದಾನ ಕೊಟ್ಟಿದ್ದಾರೆ. ಯಾವುದಕ್ಕೆ ಕೊಟ್ಟಿಲ್ಲ ಅಂತ ವ್ಯಕ್ತಿ ಇದ್ದರೆ ಆಡು ಮುಟ್ಟುವ ಸಪ್ಪಿಲ್ಲ. ಶಿವರಾಮ್ ಹೆಬ್ಬಾರ್ ಅವರು ಮಾಡ್ತಕ್ಕಂಥ ಕೆಲಸ ಯಾವುದೂ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಶಿವರಾಮ್ ಹೆಬ್ಬಾರ್ ಅವ್ರನ್ನ ಯಾವತ್ತೂ ಈ ಕ್ಷೇತ್ರದಿಂದ ಬಿಟ್ಟು ಕೊಡಬಾರ್ದು ಅಂಥೇಳಿ ನಮ್ಮ ಮತದಾರ ಬಾಂಧವರೇ ವಿನಯಪೂರ್ವಕವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಹೇಳಬೇಕಾದ್ರೆ ನನ್ನ ಕುಟುಂಬದ ಯಾವತ್ತು ಸದಸ್ಯರು ನನ್ನ ಬೆನ್ನೆಲುಬಾಗಿ ನಿಂತು ನನ್ನ ಮಡದಿಯಾದ ರೇಣುಕಾ ದೊಡ್ಡಮನಿ, ನನ್ನ ಮಗನಾದ ಸತೀಶ್ ದೊಡ್ಡಮನಿ ಹಾಗೂ ನನ್ನ ಅಣ್ಣಂದಿರ ಮಕ್ಕಳು ಯಾವತ್ತು ದೊಡ್ಡಮನಿಯ ಕುಟುಂಬದ ಸದಸ್ಯರು ನನಗೆ ಸಹಕಾರವನ್ನು ನೀಡಿದ್ದಕ್ಕಾಗಿ ಈ ಒಂದು ಸೇವೆಯನ್ನು ಮಾಡಲಿಕ್ಕೆ ಅನುಕೂಲ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮಸ್ಕಾರ.